ದಟ್ಟ ಕಾಡಲ್ಲಿ ಸಿಕ್ಕ ಅಸ್ಥಿಪಂಜರದ ರಹಸ್ಯ ಏನು? 6ನೇ ಪಾಯಿಂಟ್ನಲ್ಲಿ ಸಿಕ್ಕಿದ್ದು ಪುರುಷರ ಅಸ್ಥಿಪಂಜರ. ಕೊಲೆಯೋ, ಆತ್ಮಹತ್ಯೆಯೋ ಅಥವಾ ಅನಾಥ ಶವವೋ? ಅಸ್ಥಿಪಂಜರ ಕುರಿತು ಪರ ವಿರೋಧ ಚರ್ಚೆಗಳಿವೆ. ಅನಾಮಿಕನ ಪ್ರಕಾರ ಹತ್ಯೆ ಮಾಡಿ ಹೂತು ಹಾಕಿದ ಅಸ್ಥಿಪಂಜರ ಅಂತೆ. ಕಾನೂನು ಪ್ರಕ್ರಿಯೆ ನಡೆಸದೆ ಹೂಳಲಾದ ಶವ. ನಾನೇ ಹೂತು ಹಾಕಿದ್ದಾಗಿ ಆತ ಹೇಳ್ತಾ ಇದ್ದಾನೆ. ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಈ ಅಸ್ಥಿಪಂಜರ. ಇವತ್ತು 7ನೇ ಪಾಯಿಂಟ್ನಲ್ಲಿ ಉತ್ಖನನ ಇರುತ್ತೆ, ಅಗಿಯೋ ಕೆಲಸ ಇರುತ್ತೆ. ಆದರೆ 6ನೇ ಪಾಯಿಂಟ್ನಲ್ಲಿ ಸಿಕ್ಕ ಅಸ್ಥಿಪಂಜರದ ವಿವರಗಳನ್ನು ಪಡೆದುಕೊಳ್ಳೋದಕ್ಕೆ ಎಸ್ಐಟಿ ಈಗ ಮುಂದಾಗಿದೆ. ಅನಾಮಿಕನ ಪ್ರಕಾರ ಇದು ಕೊಲೆ ಮಾಡಿ ಹೂತು ಹಾಕೋದಕ್ಕೆ ಹೇಳ್ತಾರೆ. ನಾನು ಹೂತು ಹಾಕಿದ್ದೀನಿ ಅಂತ ಆತ ಹೇಳ್ತಿದ್ದಾನೆ. ಆದರೆ ಇದು ಕೊಲೆಯೋ, ಆತ್ಮಹತ್ಯೆಯೋ, ಅನಾಥ ಶವವೋ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಈಗ DNA ಪರೀಕ್ಷೆ ಮಾಡಿ DNA ತೆಗೆದಿಡ್ತಾರೆ. ಆದರೆ ಹಿಂಗೊಬ್ಬ ವ್ಯಕ್ತಿ ನಮ್ಮ ಕುಟುಂಬದಲ್ಲಿ, ನಮ್ಮ ಸುತ್ತಮುತ್ತ ನಾಪತ್ತೆಯಾಗಿದ್ದ ಅಂತ ಕಂಪ್ಲೇಂಟ್ ಬರಬೇಕು. ಕಂಪ್ಲೇಂಟ್ ಬಂದವರ DNA ತೆಗೆದುಕೊಳ್ಳಬೇಕು. ಕುಟುಂಬಸ್ಥರಾದ್ರೆ ಅವರ DNA ತೆಗೆದುಕೊಂಡು ಈ DNAಗೆ ಮ್ಯಾಚ್ ಮಾಡಬೇಕು. ಆಗ ಸತ್ಯಾಸತ್ಯತೆ ಗೊತ್ತಾಗುತ್ತೆ ಏನಾಗಿದೆ ಅನ್ನೋದರ ಬಗ್ಗೆ. ಶವಗಳ ಬಗ್ಗೆ ಹಾಗಾದ್ರೆ ಧರ್ಮಸ್ಥಳ ಪಂಚಾಯತ್ ಹೇಳೋದೇನು? ಪೊಲೀಸ್ ಠಾಣೆಗಳಲ್ಲಿ UDR ಆದ ಕೇಸ್ಗಳು ಕಾನೂನು ಪ್ರಕ್ರಿಯೆ ಮುಗಿದ ಶವಗಳು ಅಂತ ವಾದ ಮಾಡ್ತಾ ಇದ್ದಾರೆ. ಅಸ್ಥಿಪಂಜರದ ಕಾನೂನು ಪ್ರಕ್ರಿಯೆ ನಡೆಸಲಾಗಿದೆಯಾ ಇಲ್ವಾ? ಹಾಗಾದ್ರೆ ದೂರುದಾರ ಹೇಳಿದ ಹಾಗೆ ಕೊಲೆ ಮಾಡಿ ಹೂಳಲಾದ ಶವನ ಅದು. 6ನೇ ಪಾಯಿಂಟ್ ಅಸ್ಥಿಪಂಜರ ರಹಸ್ಯ ಭೇದಿಸುತ್ತಾ SIT. ಬುರುಡೆ ಹೋಳಾದ ಸ್ಥಿತಿಯಲ್ಲಿ ಅಸ್ಥಿಪಂಜರ ಅವಶೇಷ ಪತ್ತೆ. ಬುರುಡೆ ಹೋಳಾಗಿದೆ ಅನ್ನೋದಾದ್ರೆ ಪೋಸ್ಟ್ ಮಾರ್ಟಮ್ ನಡೆಸಿದ್ದಾಗಿದೆಯಾ? ಕೊಲೆ, ಆತ್ಮಹತ್ಯೆ ಅಥವಾ ಸಹಜ ಸಾವಿನ ಬಗ್ಗೆ ಚರ್ಚೆಗಳಾಗ್ತಾ ಇವೆ. ಸದ್ಯಕ್ಕೆ ಸಿಕ್ಕಿರುವ ಅಸ್ಥಿಪಂಜರದ ಶೋಧ ನಡೆಸ್ತಾ ಇದ್ದಾರೆ. ಈಗಾಗಲೇ FSLಗೆ ಕಳಿಸಿದ್ದಾರೆ. ಆದರೆ SIT ತಂಡ ಕೂಡ ರೆಕಾರ್ಡ್ಗಳನ್ನ ಚೆಕ್ ಮಾಡ್ತಾ ಇದೆ. ಯಾಕಂದ್ರೆ ಅಲ್ಲಿನ ಗ್ರಾಮ ಪಂಚಾಯತಿ ಹೇಳ್ತಾ ಇದೆ, ಅನಾಥ ಶವಗಳು ಸಿಕ್ಕಾಗ ಅವುಗಳ ಪೋಸ್ಟ್ ಮಾರ್ಟಮ್ ಮಾಡಿ ಅದನ್ನ ಅಲ್ಲಿ ಹೂಳಲಾಗಿದೆ ಅಂತ. ಪೋಸ್ಟ್ ಮಾರ್ಟಮ್ ಆಗಿದೆ ಅಂದ್ರೆ ಅದಕ್ಕೆ ದಾಖಲೆಗಳಿರಬೇಕು, ಪೊಲೀಸ್ ಠಾಣೆಯಲ್ಲಿ ದಾಖಲೆ ಇರಬೇಕು. ಅದೇ ಇವಾಗ ಇಂಟ್ರೆಸ್ಟಿಂಗ್ ಅನ್ಸ್ಕೊಳ್ತಾ ಇರೋ ವಿಷಯ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಮ್ಮ ಪ್ರತಿನಿಧಿ ಭರತ್ರಾಜ್ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್ರಾಜ್, ನಿರಂತರವಾಗಿ ಇದರ ವರದಿ ನೀವು ಮಾಡ್ತಾ ಇದ್ದೀರಾ. ನಿನ್ನೆ ಅಸ್ಥಿಪಂಜರ ಸಿಕ್ಕ ನಂತರ ಏನಾಗ್ತಾ ಇದೆ ಅಲ್ಲಿ? ಏನ್ ತಿಳಿಸಲಾಗ್ತಾ ಇದೆ? ಒಂದು, ಪೊಲೀಸ್ ರೆಕಾರ್ಡ್ಸ್ ಏನ್ ಹೇಳ್ತಾ ಇವೆ, ಹಾಗೂ ಅಲ್ಲಿನ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಮಾತಾಡಿದ್ದನ್ನ ನಾವು ನೋಡಿದ್ವಿ ನಿನ್ನೆ. ಅದರ ಬೇಸ್ನಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಭಾವನ, ಹೌದು, ಈವರೆಗಿದ್ದಂಥದ್ದು ಒಂದು ಮತ್ತು ಈಗಿನ ನಂತರದ ತನಿಖೆಗಳು ಒಂದು. ಯಾಕಂದ್ರೆ ಅಸ್ಥಿಪಂಜರ ಸಿಕ್ಕ ನಂತರ ಅಲ್ಲಿ ಆಗಬೇಕಾದಂಥ ತನಿಖೆಗಳು ಬೇರೆ ಆಯಾಮಗಳನ್ನು ಪಡ್ಕೊಳ್ಳುತ್ತೆ. ಯಾಕಂದ್ರೆ ನಿನ್ನೆ ಅದನ್ನ ವೈಜ್ಞಾನಿಕವಾದಂಥ ವಿಶ್ಲೇಷಣೆಗಳು ಮತ್ತು ವೈಜ್ಞಾನಿಕಗಳ ವರದಿಗಾಗಿ ಕಾಯುವಂಥದ್ದು ಒಂದು ಪಾರ್ಟ್. ಆದರೆ ಇದರ ಜೊತೆಗೆ ಇದರಲ್ಲಿ ಆತನ ವಿಚಾರಣೆ ಕೂಡ ಆಗಬೇಕು. ಯಾಕಂದ್ರೆ ಆ 6ನೇ ಜಾಗದಲ್ಲಿ ಎಕ್ಸಾಕ್ಟ್ ಆಗಿ ಅದೇ ಪ್ಲೇಸ್ ಅನ್ನು ನೋಟಿಫೈ ಮಾಡಿ ಹಲವು ವರ್ಷಗಳ ಹಿಂದೆ ನಾನು ಹೂತಿಟ್ಟದ್ದಂತೂ ಆ ಜಾಗಗಳು ಆತನಿಗೆ ನೆನಪಿದೆ. ಅಂದ್ರೆ ಆತನಿಗೆ ಆ ಮೃತದೇಹವನ್ನ ಯಾರು ಕೊಟ್ಟಿರುವಂಥದ್ದು ಅನ್ನುವಂಥದ್ದು, ಅಂದ್ರೆ ಆತನ ಆರೋಪಗಳ ಆಂಗಲ್ ನಲ್ಲಿ ನಾವು ಹೇಳೋದಾದ್ರೆ ಅಲ್ಲಿ ಅವರಿಗೆ ಆ ಮೃತದೇಹವನ್ನ ಕೊಟ್ಟಂತ ಮೇಲ್ವಿಚಾರಕ ಯಾರು ಮತ್ತು ಅದು ಹೇಗೆ ಸಾವನ್ನಪ್ಪಿದ್ದು, ಒಂದು ವೇಳೆ ಆತ ಹೇಳುವಂತೆ ಕೊಲೆಯಾಗಿದ್ದರೆ ಆ ಕೊಲೆಯನ್ನ ಮಾಡಿದವರು ಯಾರು ಅನ್ನುವಂಥದ್ರ ಅಷ್ಟು ವಿಚಾರಣೆಗಳನ್ನ ಆಗಬೇಕಾಗುತ್ತೆ. ಮತ್ತು ಆತ ಎಲ್ಲಿಂದ ಆ ಮೃತದೇಹವನ್ನ ತೆಗೆದುಕೊಂಡು ಬಂದ? ಯಾಕಂದ್ರೆ ಅವನು ಹೇಳ್ತಾನೆ ಬೇರೆ ಜಾಗದಿಂದ ತಂದು ಇಲ್ಲಿ ಹೂತು ಹಾಕಿದ್ದು ಅನ್ನುವಂಥದ್ದು. ಹಾಗಾದ್ರೆ ಯಾವ ಪೊಸಿಷನ್ ಇಂದ ಇಲ್ಲಿಗೆ ತಂದ ಮತ್ತು ಆತ ಒಬ್ಬನೇ ಅದನ್ನು ತರಲಿಕ್ಕೆ ಸಾಧ್ಯವಾ? ಬೇರೆ ಯಾರಾದ್ರೂ ಆತನ ಜೊತೆಗೆ ಇದ್ದರ ಅಂತದರ ಬಗ್ಗೆಯೂ ಕೂಡ ಆ ಮಾಹಿತಿಗಳು ಆತನ ಬಳಿ ಇರಬೇಕಾಗುತ್ತೆ. ಆ ಕಾರಣದಿಂದಾಗಿ ಈಗ ಪ್ರಾಥಮಿಕವಾಗಿ ಆತನ ಈ ಒಂದು ಸ್ಕೆಲಿಟನ್ಗೆ ಸಂಬಂಧಪಟ್ಟಂತೆ ಪ್ರಾಥಮಿಕವಾಗಿ ಆತನ ವಿಚಾರಣೆ ಆಗಬೇಕು. ಆ ವಿಚಾರಣೆಯ ನಂತರ ಫೊರೆನ್ಸಿಕ್ ನ ಲ್ಯಾಬ್ ನ ರಿಪೋರ್ಟ್ಗಳು ಏನೇ ಬರಬಹುದು. ಈಗಾಗಲೇ ಫೊರೆನ್ಸಿಕ್ ತಜ್ಞರು ಕೂಡ ಹೇಳಿದ್ರು, ಕೆಲವೊಂದು ಸಂದರ್ಭಗಳಲ್ಲಿ ಇಂತಹ ಪ್ರಕರಣಗಳಲ್ಲಿ ಅದರ ವರದಿಗಳು ಬಹಳ ಅನ್ವಯ ಆಗುತ್ತೆ ಅನ್ನುವಂಥದ್ದು 2ನೇ ಪಾರ್ಟ್. ಮತ್ತು ಅದರಲ್ಲಿ ಯಾವುದನ್ನ ಕೊಲೆ ಆಗಿದ್ರೆ ಅದು ಹೇಗೆ ಅನ್ನುವಂಥದ್ದು ಪತ್ತೆ ಹಚ್ಚುವಂಥದ್ದು ಕೂಡ ಬಹಳ ಕಷ್ಟ ಸಾಧ್ಯವಾದಂಥದ್ದು. ಆದರೆ ಇಲ್ಲಿ 2ನೇ ವಿಚಾರದ ಕಡೆಗೆ ಪೊಲೀಸರು ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ. ಯಾಕಂದ್ರೆ ದಾಖಲೆಗಳ ಸಂಗ್ರಹ, ಆ ಒಂದು ಜಾಗದಲ್ಲಿ ಪಂಚಾಯತ್ ಕ್ಲೇಮ್ ಮಾಡ್ಕೊಳ್ತಾ
ಮಾಡ್ತಾ ಇರುವಂತದ್ದು. ನಾವು ಆ ಸಂದರ್ಭಗಳಲ್ಲಿ ಅನೇಕ ಅನಾಥ ಶವಗಳಾಗಿರ್ಬೋದು, UDR ಕೇಸ್ಗಳಾಗಿರ್ಬೋದು, ಪೊಲೀಸ್ ಠಾಣೆಗಳಿಗೆ ಯಾರೋ ಒಬ್ಬ ವ್ಯಕ್ತಿ ಬಂದು ದೂರು ಕೊಡ್ತಾನೆ ಅಂದ್ರೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರುವಂತಹ ವ್ಯಕ್ತಿಗಳು ಅಲ್ಲಿ ಈ ರೀತಿಯಾಗಿ ಮೃತದೇಹ ಇದೆ, ಮೃತದೇಹದ ಒಂದು ಮೃತದೇಹ ಸಿಕ್ಕಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾರೆ. ಅಂತಹ ಸಂದರ್ಭಗಳಲ್ಲಿ ಆ ಮೃತದೇಹಗಳನ್ನ ನೋಡಿದಂತವರು ಠಾಣೆಗೆ ಬಂದಾಗ ಪೊಲೀಸರು ಅದರ ದೂರನ್ನ ಸ್ವೀಕರಿಸ್ತಾರೆ. 2005 ಇಸವಿಗಳಲ್ಲೆಲ್ಲ ಇಲ್ಲಿ ಪೊಲೀಸ್ ಠಾಣೆ ಇರಲಿಲ್ಲ. ಬೆಳ್ತಂಗಡಿಯ ಪೊಲೀಸ್ ಠಾಣೆ ಇತ್ತು, ಧರ್ಮಸ್ಥಳದಲ್ಲಿ ಒಂದು ಹೊರಠಾಣೆ ಇತ್ತು. ಆ ಹೊರಠಾಣೆಯ ಸಿಬ್ಬಂದಿ ಏನ್ ಮಾಡ್ಕೊಳ್ತಾ ಇದ್ರು ಅಂದ್ರೆ ಅಲ್ಲಿ UDR ಅನ್ನ ದಾಖಲು ಮಾಡ್ಕೊಳ್ತಾ ಇದ್ರು. UDR ಅನ್ನ ದಾಖಲು ಮಾಡಿ ಈಗ ನಮ್ಮ ಜೊತೆಗೆ ಮಾತನಾಡಿದಂತಹ ಡಾಕ್ಟರ್ ಮಹಾಬಲ್ ಶೆಟ್ಟಿ ಸೇರಿದಂತೆ ಬೇರೆ ಬೇರೆ ಫಾರೆನ್ಸಿಕ್ ವೈದ್ಯರುಗಳು ಘಟನಾ ಸ್ಥಳಕ್ಕೆ ಬಂದು ಕೆಲವು ಡಿಕಂಪೋಸ್ ಆದಂತಹ ಬಾಡಿಗಳನ್ನ ಅಲ್ಲಿಯೇ ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಘಟನೆಗಳು ಕೂಡ ಇವೆ. ಈ ರೀತಿ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ಹೂಳುವ ಪ್ರಕ್ರಿಯೆಗಳು ಅದು ಪೊಲೀಸ್ ಇಲಾಖೆಯ ವ್ಯಾಪ್ತಿಗೆ ಬರೋದಿಲ್ಲ. ಆ ಕಾರಣಕ್ಕಾಗಿ ಅವರು ಸ್ಥಳೀಯ ಗ್ರಾಮ ಪಂಚಾಯತ್, ಧರ್ಮಸ್ಥಳ ಗ್ರಾಮ ಪಂಚಾಯತ್ಗೆ ಒಂದು ಪತ್ರಗಳನ್ನು ಕೊಟ್ಟು ಪತ್ರದ ಮೂಲಕ ಮನವಿಯನ್ನ ಮಾಡಿಕೊಂಡ ಬಳಿಕ ಇಲ್ಲಿದ್ದಂತ ಕೆಲವು ವ್ಯಕ್ತಿಗಳನ್ನೇ ಬಳಸಿಕೊಂಡು ಅವುಗಳ ಹೂಳುವ ಪ್ರಕ್ರಿಯೆಗಳನ್ನು ನಡೆಸ್ತಾ ಇದ್ರು. ಅದರ ಜೊತೆಗೆ ಅದಕ್ಕೆ ಬೇಕಾದಂತಹ ಸಂಭಾವನೆಯನ್ನು ಕೊಡ್ತಾ ಇದ್ರು ಅನ್ನುವಂಥದ್ದು ಸದ್ಯಕ್ಕೆ ಪಂಚಾಯತ್ ಕೊಡ್ತಾ ಇರುವಂತಹ ಹೇಳಿಕೆ. ಹಾಗಾಗಿ ಆ ಪಂಚಾಯತ್ನ ಹೇಳಿಕೆ ಮತ್ತು ಅವರ ಬಳಿ ಇರುವಂತಹ ದಾಖಲೆಗಳನ್ನು ಇಲ್ಲಿ ಟ್ಯಾಲಿ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಪೊಲೀಸ್ ಠಾಣೆಗಳಲ್ಲಿ ಇರುವಂತಹ UDR ಫೈಲ್ಗಳನ್ನು ಅದಷ್ಟು ಫೈಲ್ಗಳನ್ನು ತಡೆಕಾಡಬೇಕಾಗುತ್ತೆ. ಯಾಕಂದ್ರೆ UDR ಫೈಲ್ಗಳಲ್ಲಿ ಸಹಜವಾಗಿ ಪಂಚನಾಮಿಯ ಪ್ರಕ್ರಿಯೆಗಳ ಬಗ್ಗೆ ಬಹಳ ಕ್ಲಿಯರ್ ಆಗಿ ಲಗತ್ತಿಸ್ತಾರೆ. ಅಂದ್ರೆ ಒಂದು ನದಿಯ ಮಟ್ಟದಿಂದ ಎಷ್ಟು ಮೀಟರ್ ದೂರದಲ್ಲಿ ಆ ಮೃತದೇಹವನ್ನು ಹೂಳಲಾಗಿತ್ತು ಅನ್ನುವಂಥದ್ದು. ಹಾಗೆ ನೋಡಿದ್ರೆ ಅಲ್ಲಿ ಭೌಗೋಳಿಕ ಬದಲಾವಣೆಗಳು ಆಗಿದ್ರೂ ಕೂಡ ಅಲ್ಲಿನ ಸುತ್ತಮುತ್ತದ ಪರಿಸರಗಳ ಬಗ್ಗೆ ಆ ಒಂದು ಕ್ಲಿಯರ್ ಪಿಕ್ಚರ್ ಆ ಒಂದು ಪಂಚನಾಮೆಯಲ್ಲಿ ಇರಬಹುದು ಮತ್ತು ಪಂಚರ ಸಮಕ್ಷಮವಾಗಿರುವಂತಹ ದಾಖಲೆ ಆಗಿರುವಂತಹ ಕಾರಣಕ್ಕೆ ಆ ಎಲ್ಲ ದಾಖಲೆಗಳನ್ನು ಹುಡುಕುವ ಪ್ರಕ್ರಿಯೆಗಳನ್ನು ಈಗ SIT ಮಾಡ್ತಾ ಇರುವಂತದ್ದು. ಎಸ್, ವಾಪಸ್ ಬರ್ತೀನಿ ಭರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.